ದಿಶಾನ ದೀಪನ ಅವಳ ನಾನ ಹಸ್ಬೆಂಡಿಗೆ ನಿಜವಾಗ್ಲೂ ಯಾರು ಬೇಕಾಗಿರೋರು? ನನ್ನ ಮನಸ್ಸಲ್ಲಿರೋದು ನೀವ ದಿಶಾನ ಅಂತ ಯೋಚನೆನಾ? ನಿಮ್ಗೇನನ್ಸುತ್ತೆ? ಆ ಮಿಟಿಕ್ಲಾಡಿನೇ ಇರಬೇಕು. ಅದಕ್ಕೆ ತಾನೆ ಅವತ್ತು ಅವಳ ಪ್ರೀತಿಗೆ ಹೂ ಅಂದಿತ್ತು. ಅದು ಮುಗಿದು ಹೋದ ವಿಷಯ. ಈಗ ನಾನು ಸತ್ಯ ಹೇಳಲ್ಲ. ಏನು? ನನ್ನ ಮನಸ್ಸಲ್ಲಿರೋದು ನೀವೇ ಹೊರತು ದಿಶಾ ಅಲ್ಲ. ಏನು ಹೇಳ್ತಿದ್ದೀರಾ? ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವತ್ತಿದ್ರು ನಿಮ್ಮವನೇ. ನಿಮಗೋಸ್ಕರ, ನಿಮ್ಮ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ಇವ್ರಿಗೆ ಬಂದು ಏನೇನೋ ಕೆಲಸ ಮಾಡ್ತಾ ಇದ್ದೀನಿ, ಪಡಬಾರ್ದು ಕಷ್ಟಪಡ್ತಾ ಇದ್ದೀನಿ. ಆದ್ರೆ ಅದು ಹೇಗೆ ನನ್ನ ಮೇಲೆ ಪ್ರೀತಿ ಬಂತು? ಅದು ಕೇಳ್ಬೇಡಿ. ನನ್ನ ಪ್ರೀತಿನ ಒಪ್ಕೋತಿರೋ ಇಲ್ವೋ ಹೇಳಿ. ಐ ಲವ್ ಯು ಸೋ ಮಚ್ ದೀಪ ಅವರೇ. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ ಕನ್ಸ? ಅಣ್ಣ ಹಾಕಿರೋ ಸವಾಲ್ನ ಸ್ವೀಕರಿಸಿ ಹಸ್ಬೆಂಡು ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂದ್ರೆ ನಾನೇ ಏನಾದ್ರೂ ಹಸ್ಬೆಂಡ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀನ? ಇದ್ರ ಬಗ್ಗೆ ಹಸ್ಬೆಂಡ್ ಹತ್ರನೇ ಮಾತಾಡಿ ಬಗೆಹರಿಸ್ಕೊಳ್ಳ. ಆದ್ರೆ ಅಣ್ಣ ಅವ್ರ ಹತ್ರ ಹೋಗ್ಬಾರ್ದು ಅಂದಿದ್ದಾನೆ. ಹಸ್ಬೆಂಡ್ ಇಲ್ಲೇ ಇರ್ತಾರಲ್ವಾ, ಒಂದ್ ಸ್ವಲ್ಪ ದಿನ ಕಾದ್ ನೋಡೋಣ, ಆಮೇಲೆ ಮಾತಾಡ್ತೀನಿ. ಹಲೋ, ಎಲ್ಲೋ ಇದೆಯಾ? ಲೋ, ನೀನು ನಂಬ್ಕೊಂಡು ಟ್ರ್ಯಾಕ್ಟರ್ ಬೇಡ ತಂದು ನಿಲ್ಸಿದ್ನ ಕಣಯ್ಯ. ಇವತ್ತು ಮಂಗಳವಾರ, ಕಟ್ಟಿಂಗ್ ಶಾಪಿಗೆ ಯಾರು ಜನ ಬರಲ್ಲ. ಬೇರೆ ಏನಾದರೂ ಕೆಲಸ ಹುಡುಕ್ಬೇಕಲ್ಲ. ಗಂಟೆಗೆ 1,000 ರೂಪಾಯಿ. ಎಲ್ಲಿದ್ಯಾ? ಬೇಗ ಬಾ. ಏಯ್, ಏನೋ ಹೇಳ್ತಿದ್ಯಾ ನೀನು? ಆಗಲ್ಲ. ಏಯ್, ಇಡ ಫೋನಲ್ಲ. ನಿನ್ನ ನಂಬ್ಕೊಂಡು ಟ್ರ್ಯಾಕ್ಟರ್ ಅಂತ ತರಿಸ್ಬಿಟ್ಟು ನಿಂತ್ಕೊಂಡಿದ್ದೀನಿ ಇಲ್ಲಿ. ಇಡ ಫೋನ್, ಇಡ. ಅಕ್ಕ, ಬಾವಾ. ಅಕ್ಕ, ಬಾವ ಇಲ್ಲೇನ್ ಮಾಡ್ತಿದೆ? ಬಾ ಹೋಗ್ ಕೇಳೋಣ. ಇರೋ, ಏನು ಅಂತ ಆ ಕಡೆಯಿಂದ ನೋಡೋಣ. ಸುಮ್ಮನೆ ಇರ್ಬೇಕು ಇಬ್ರು. ಬನ್ನಿ. ಸರ್ ನಮಸ್ಕಾರ. ಹಾ, ನಮಸ್ಕಾರ. ನನ್ನ ಹೆಸರು ಚಿರಾಗ್ ಅಂತ. ಏನಾದರೂ ಕೆಲಸ ಇದೆಯಾ ಸರ್? ಯಾರಿಗೋ ಫೋನಲ್ಲಿ ಬೈತಿದ್ರಿ. ಟ್ರ್ಯಾಕ್ಟರ್ ಓಡ್ಸಕ್ ಬರುತ್ತಾ? ಬರುತ್ತೆ ಸರ್. ಸರಿ, ಆಯ್ತಾಯ್ತು. 2 ಗಂಟೆಯಲ್ಲಿ ಎಲ್ಲ ಹೊಲನೆಲ್ಲ ಉಳ್ಮೆ ಮಾಡಿ ಅಚ್ಚುಕಟ್ಟಾಗಿ ಇಡಬೇಕು. ಸಖತ್ತಾಗಿ ಮಾಡ್ತೀನಿ ಸರ್. ನೀವೇ ಬಂದು ನೋಡ್ಬಿಟ್ಟು ಹೊಗಳ್ತೀರಾ, ನೋಡ್ತೀರಿ. ಆಯ್ತಾಯ್ತು. 2 ಗಂಟೆ ಬಿಟ್ಟು ಬಂದು ನೋಡ್ತೀನಿ ಹೆಂಗ್ ಮಾಡಿರ್ತೀಯ ಅಂತ. ಲಾಸ್ಟ್ ಟೈಮ್ ಇದೇ ಥರ ಟ್ರ್ಯಾಕ್ಟರ್ ಓಡಿಸೋವಾಗ ದೀಪ ಅವ್ರು ನನ್ನ ಜೊತೆಗಿದ್ರು. ಅಕ್ಕ, ಬಾವ ನಾನು ನೀನೆಷ್ಟು ಪ್ರೀತಿಸ್ತಾ ಇದ್ದಾರೆ. ಅಕ್ಕ, ನೀನ್ ಹೇಳಿದ ಪ್ರಕಾರ ಬಾವ ದಿಶಾನ ಇಷ್ಟಪಡ್ತಾರೆ ಅಂದ್ರೆ ನಾನು ನಂಬಕ್ಕೆ ಆಗಲ್ಲ. ಹೌದು ಅಕ್ಕ. ಸುಮ್ಮನಿರೋ. ನಿಮ್ಮ ಭಾವನ್ ವಹಿಸ್ಕೊಂಡು ಬರಬೇಡಿ. ಅವ್ರು ಮಾಡಿದ ತಪ್ಪಿಗೆ ಅವ್ರು ಕಷ್ಟ ಪಡಲೇಬೇಕು. ಆಗ್ಲೇ ಬುದ್ಧಿ ಬರೋದು.
ಅದು ಹೆಂಗೆ ಹೇಳಿ? ಏನಾಯ್ತು? ಡೀಸೆಲ್ ಏನಾದ್ರು ಖಾಲಿ ಆಗೋಯ್ತಾ? ಸ್ಟಾರ್ಟ್ ಆಗ್ತಿಲ್ವಲ್ಲ ಇದು? ಅಕ್ಕ ಏನ್ ಭಾವನ್ ಕತೆ ಈಗಾಗೋಯ್ತು, ಇವಾಗ ಏನ್ ಮಾಡೋದು? ಅಕ್ಕ ಇನ್ನೇನಾದ್ರು ಭಾವಂಗ್ ಹೆಲ್ಪ್ ಮಾಡು. ನಡಿ ಅಕ್ಕ ನಡಿ. ನಡಿ ಅದೇನಾಗಿದೆ ನೋಡು ಆಯ್ತಾ? ಇರೋ ವಾ, ಇದನ್ನ ಅವ್ರಿಗೆ ಎತ್ತಲೇ ಇಲ್ಲ. ಇದನ್ನ ಎತ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಆಗ್ತಿತ್ತು.